ನೆಕ್ಸ್ಟ್ ಮ್ಯೂಸಿಯಂ ಇಡ್ಲಿಕ್ಕೆ ಕೇಳಿದ್ದಾರೆ. ನೆರೆ ಆಗಿರ್ಬೋದು, ಗುಡ್ಡ ಕುಸಿತ ಆಗಿರ್ಬೋದು, ಹೀಗೆ. ವೆಲ್ಕಮ್ ಟು ಮೈ ಕರಾವಳಿ ಫ್ಯಾಮಿಲಿ. ಹಾಯ್ ಫ್ರೆಂಡ್, ಹೇಗಿದ್ದೀರಿ ಎಲ್ರು? ಕಷಾಯ ಕುಡಿಯೋ ಸ್ಟೈಲ್ ನೋಡಿ ಅವಳು. ಬೆಳಿಗ್ಗೆ ಬೆಳಿಗ್ಗೆ ಕಷಾಯ ಕುಡಿಬೇಕಾ? ಒಳ್ಳೇದು ಕುಡಿಬೇಕು. ಅಲ್ಲ, ಫಸ್ಟ್ ನೀವು ಕುಡಿ. ನಾನು ಕುಡಿತೇನೆ, ನೀನ್ ನಾನು ಕುಡಿಸ್ಬೇಕು. ಫಸ್ಟ್ ಮಕ್ಕಳು ಕುಡಿಬೇಕು. ಬಾಯ್ ಬಿಡು ಮಾರೈತಿ, ಕುಡಿ ಮಗ. ಮತ್ತೆ ಕಷಾಯ ಕೈ ಎಲ್ಲ ಮತ್ತೆ ಸ್ವೀಟ್ ಇರ್ತದ. ನುಂಗು ಮಗ. ನಿಜವಾಗಿ ಅರ್ಧ ಗ್ಲಾಸ್ ಆದ್ರೂ ಕುಡಿಬೇಕು. ಕೈ ತೊಳಿ ಬಾಬು. ನಿಜ ಒಂದು ಗ್ಲಾಸ್ ಕುಡಿ, ಅರ್ಧ ಗ್ಲಾಸ್ ಕುಡಿಬೇಕು. ಹಾಯ್ ಫ್ರೆಂಡ್ಸ್, ಆಟಿ ಅಮಾವಾಸ್ಯೆಯ ಶುಭಾಶಯಗಳು. ನೀವು ಕುಡಿದ್ರ ಕಷಾಯ? ಅಮ್ಮ ತಪ್ಪಿಸುದು. ನಾನು ಅವ್ರ ಹತ್ರ ಕೇಳಾಗ ನೀವು ಕುಡಿದ್ರ ಅಂತ ಹೇಳೋದು ಅವ್ರು ತಪ್ಪಿಸು. ನೀವು ಕುಡಿದ್ರ ಅಂತ ಹೇಳುವಾಗ ಅವ್ರು ತಪ್ಪಿಸುದು. ಹೋಗಿ ಫ್ರೆಂಡ್ಸ್ಗೆ ಹೇಳು ಅಂತ ಸುಮ್ಮನೆ ಏನಾದ್ರು ತಪ್ಪಿಸ್ತಾರೆ. ಅವ್ರು ಕುಡಿಯೋದಿಲ್ಲ ಇವತ್ತು, ಆದ್ರೆ ನಾನು ಬಿಡುದಿಲ್ಲ. ಅಮ್ಮ ಟೇಸ್ಟಿ ಆಗಿತ್ತು, ನೀವು ಕುಡೀರಿ. ಹೌದಾ? ಈ ಬೆಳಿಗ್ಗೆ ಎಂತೆಲ್ಲ ಇವರು ಒಳ್ಳೆದು ಪಾಯಸ, ಇದು ಸ್ವೀಟ್ ಕಹಿದಿಂದ ಕೂಡ ತಂಪು ತಂಪು ಅದು ರಸ ತಂಪು ಮಗದು. ಇದು ಹೀಟ್ ಅಲ್ಲ ಕಷಾಯ. ಬರೀ ಅವ್ಳು ಪಾಯಸ ತಿನ್ಲಿಕ್ಕೆ ಸಹ ಇದು ಮಾಡ್ತಾರೆ. ಮೆಂತ ಗಂಜಿ ಮಾಡಿದ್ದು ಅದು ಅವ್ಳು ಕಷಾಯ ಬೇಕಾದ್ರೆ ಕುಡಿತಾಳೆ, ಇದು ಕುಡಿಲಿಕ್ಕಿಲ್ಲ. ಮೆಂತ ಗಂಜಿ ಬೇಕಾದ್ರೆ ಕುಡಿ ಮಗ. ಸ್ವಲ್ಪ ಒಂದು ಸ್ಪೂನ್ ಅಷ್ಟೇ ತಂಪು ಮಾಡ್ಬೇಕು ಇದಕ್ಕೆ. ಎಂತ ಮಗ ಹಾಗೆ ಮಾಡ್ಬಾರ್ದು. ನಾವು ಅದನ್ನು ಇದು ಮಾಡಿದೆ ಆಗ ಗೊತ್ತಾಯ್ತಾ? ರೆಸ್ಪೆಕ್ಟ್ ಕೊಡ್ಬೇಕು. ಕುಡಿತಾ ಇಲ್ಲ ನೀನು, ರೆಸ್ಪೆಕ್ಟ್ ಕೊಡ್ಬೇಕು. ರೆಸ್ಪೆಕ್ಟ್ ಕೊಡ್ತಾನೆ, ಅದು ಬೇಡ. ಎಲ್ಲ ಚೆಲ್ತಾ ಉಂಟು. ಕಷಾಯ ಕುಡಿಯುವಾಗ ವಾಮಿಟ್ ಬರ್ಲಿಕ್ಕೆ ಆಗಲಿಲ್ಲ. ಈಗ ಇದಂತ ಕುಡಿಯುವಾಗ ವಾಮಿಟ್ ಬರ್ತಾ ಉಂಟು ಅವಳಿಗೆ. ಅಯ್ಯೋ, ಏನು ಮಗಳದು ಕೇಳಿದೆ. ಅಮ್ಮ ನಾನು ಬಿಡೋದಿಲ್ಲ ಫ್ರೆಂಡ್ಸ್. ಬನ್ನಿ, ನಾನು ಕಮ್ಮಿ ಹಾಕುದು. ಒಬ್ಬ ಅಷ್ಟೇ ಮಗ. ಮತ್ತೆ ನೀವು ಚೆನ್ನಾಗಿ ಅಷ್ಟೇ ಕುದಿಲ್ಲ ಬೇಕು. ಕುಡೀರಿ, ಇವಾಗ ಕುಡಿಬೇಕು. ಒಳ್ಳೆ ಯಾವ ಟೇಸ್ಟ್? ಸ್ವೀಟ್ ಆಗಿ. ಸ್ವೀಟ್ ಅಲ್ಲ ಅಂತ ಗೊತ್ತುಂಟು, ಕಹಿ ಅಂತ ಗೊತ್ತಿಲ್ಲ. ಯಾವ ಕಹಿ? ಕಹಿ ಬೇವಿನ ಕಹಿಯ? ಸ್ವಲ್ಪ ನಿಜ. ನೀನು ಹೇಗೆ ಕುಡ್ದೋದು? ಒಮ್ಮೆ ಕುಡ್ತೀಯಲ್ಲ, ಒಮ್ಮೆ ಚೆನ್ನಾಗಿಲ್ಲ. ನಾನು ಅದಂತೂ ಕುಡಿಲಿಕ್ಕಿಲ್ಲ. ನಂಗೆ ನಾನು ಬೇರೆ ಎಂತ ತಂಪು ಮಾಡಿ ಕೊಡ್ತೇನೆ ಅದಕ್ಕೆ. ಇದು ಕುಡಿಬೇಕಾದದ, ಅದು ಬೇಕು ಅಂತೇನಿಲ್ಲ. ಚೂರಾದ್ರೂ ಬಾಯಿ ಅಮ್ಮನಿಗೆ ವಾಮಿಟ್ ಬಂತು ಫ್ರೆಂಡ್ಸ್. ಕುಡ್ತೆ ಹೇಗಾಯ್ತು? ಕಹಿ ಇಲ್ಲ, ಖಾರ ಅಲ್ಲ. ಒಳ್ಳೆ ಮೆಣಸು ಹಾಕಿದ್ದಾರೆ. ಕಹಿ ಉಂಟು, ಆದರೆ ಸಹ ಖಾರ ಜಾಸ್ತಿ. ಖಾರದ ಹೋಗಿ ಪರವಾಗಿಲ್ಲ. ಎಂತ ನನಗೆ ಅದಕ್ಕೆ ಸ್ವಲ್ಪ ಕಫ ಎಲ್ಲ ಇತ್ತು, ಹಾಗಾಗಿ ಆಗಿರ್ಬೋದು ವಾಮಿಟ್ ಬಂದದ್ದು. ನಾವು ಕುಡಿದದ್ದು ಕಡಿಮೆ, ಸಣ್ಣದಿರುವಾಗ ಕುಡಿತಿದ್ದೆವು. ಮತ್ತೆ ನಾವು ಸ್ವಲ್ಪ ಡಿಗ್ರಿಗೆಲ್ಲ ಹೋಗುವಾಗ ಆ ಥರ ಕುಡಿತೇವೆ. ನನಗೆ ಗೊತ್ತಿಲ್ಲ, ಕುಡಿತೇವೆ, ನೆನಪಿಲ್ಲ. ನಮಗೆ ಮತ್ತೆ ಇಲ್ಲೆಲ್ಲ ಮಂಗಳೂರು ಹೆಚ್ಚು ಸಿಗುದಿಲ್ಲ ಆಯ್ತು, ಮೊದಲಿದ್ದ ಮನೆ ಹತ್ರ ಎಲ್ಲ, ಹಾಗಾಗಿ ಕುಡಿಯುವುದಿಲ್ಲ ಇತ್ತು. ಈ ವರ್ಷ ಸಿಕ್ಕಿದೆ,
ಎಲ್ಲರಿಗೂ ಆಟಿ ಅಮಾವಾಸ್ಯೆಯ ಶುಭಾಶಯಗಳು. ನೋಡಿ ಇಲ್ಲಿ ಹುಡುಗ ಆಟ ಆಡ್ತಿದ್ದೇವೆ. ಸಂಡೇ ಇವತ್ತು. ಹೌದಾ, ನಾನು ಆದಿತ್ಯವಾರ ಅಂತ ಅನ್ಸ್ಕೊಂಡೆ. ಸಂಡೇಯಾ? ಓದ್ಲಿಕ್ಕೆ ಓದಿ ಆಯ್ತು ಈಗ ಮ್ಯಾಥ್ಸ್. ಮ್ಯಾಥ್ಸ್ ಓದುದಾ? ಬರ್ದು ಕಲಿಯೋದಲ್ಲ. 6 5 ನೋಡಿ 6 ಎಷ್ಟು ಬಂತು ನಿಮಗೆ? 1 2 3 4 5 6 1 2 3 4 5 3 ಕಟ್ಟೆಗೆ ಇದು 5. ನನ್ನ ಫೇವರೇಟ್ ಇದು ಲಕ್ಕಿ ಕಲರ್ ಎಲ್ಲ ಕಟ್ ಮಾಡಿ ಹೋಗುದಾ ಅಥವಾ ಏನು? ಹೀಗೆ ಸಹ ಹೋಗ್ಬೋದು, ಹೀಗೆ ಹೋಗ್ಬೋದು. 5 ನನ್ನ ಹಾಕಿ ನನ್ನದು ಲಕ್ಕಿ ರೆಡ್ ಮತ್ತೆ ಯೆಲ್ಲೋ. ನಾನು ಯೆಲ್ಲೋ ಚೂಸ್ ಮಾಡಿದ್ದೆ. ನಾನು 6 ಜಾಸ್ತಿ ಬೀಳ್ತದೆ. ನಾನು ಯೆಲ್ಲೋ, ಅವರು ಇದು ಗ್ರೀನ್. ಬೇರೆ ಕಲರ್ ತಗೊಂಡು ಬಿಡೋದಿಲ್ವಾ? ಬೀಳ್ತಲ್ಲ ಅಷ್ಟು. ಡೈಸ್ ಮಾತ್ರ ಸೂಪರ್ ಉಂಟು ನೋಡಿ. ಮತ್ತೆ ಚೆಸ್ ಅದ್ರ ಸಾಧಾರಣ ಎಲ್ಲಿಂಟು ಚೆಸ್ ಬೋರ್ಡ್? ಅಲ್ಲಿ ಒಮ್ಮೆ ಡೈಸ್ ತೋರಿಸಂತೆ ಒಮ್ಮೆ. ಡೈಸ್ ಸೂಪರ್. ಇದು 1 ನೆಕ್ಸ್ಟ್ ಮ್ಯೂಸಿಯಂ ಅಲ್ಲಿ ಇಡ್ಲಿಕ್ಕೆ ಕೇಳಿದ್ದಾರೆ. ಇದು 1 ಇದು 3 ಇಲ್ಲಿ 5 ಇಲ್ಲಿ 4 ಇಲ್ಲಿ 6 ಇಲ್ಲಿ 2. ನೆಕ್ಸ್ಟ್ ಇದನ್ನು ಮ್ಯೂಸಿಯಂ ಹೀಗೆ ಇಡುದು ಇನ್ನು. ಆ ತರ ಇದೆ. ಆಟಡಿ 6 ಮತ್ತೆ 3 ಎಷ್ಟು ನನಗೆ ಸುಸು ಬೀಳ್ತದೆ. 6 ವಾಪಸ್ ನಿಲ್ಲಿ. ನಾನು 6 ಇಡ್ತೇನೆ. ಅಲ್ಲ ಬರ್ತೀರಾ ಅಮ್ಮ? ನಾನು ಬರ್ತಿಲ್ಲ, ನೀವು ಆಟಡಿ. 1 2 3 4 5 6 1 2 3. ಊಟ ಆಯ್ತಾ? ಇಲ್ಲ ಯಾಕೆ ಆಗಿಲ್ಲ? ಲೇಟ್ ಆಯ್ತು. ಸುಮ್ಮನೆ ಅಲ್ಲ, ರೀಸನ್ ಹೇಳು. ಸಂಡೇ ಆದ್ರೆ ಸುಮ್ಮನೆ ಲೇಟ್ ಇರಲಿ, ಹಸುವೇನಾಗಲ್ಲ. ಓ ಹಾಗೆ. ಬೆಳಿಗ್ಗೆ ಎಷ್ಟು ಗಂಟೆ ತಿಂದಿದ್ದು ಅದು? ಬೆಳಿಗ್ಗೆ ಎಷ್ಟು ಗಂಟೆ? ಹಾಂ, 2 ಆಯ್ತಾ? ಎದ್ದದೆಷ್ಟು ಗಂಟೆಗೆ? ಎದ್ದದೆಷ್ಟು ಗಂಟೆಗೆ? 6ಗೆ 10ಗೆ ಎದ್ದು 3 ನಿಲ್ಲಿ. ಅದಕ್ಕೆ ಲೇಟ್. ತಿಂಡಿ ತಿನ್ನುವಾಗಲೇ 11 ಗಂಟೆ ಆಗಿದೆ. ಮತ್ತೆ ಎಲ್ಲಿಗೆ ಹಸಿವು ಆಗ್ತದೆ? ನೀವು ನಾನಲ್ಲ, ಓಹೋ ನಾನು ಆಗದಿನ 9 o'clock ಇಂದ ಹೀಗೇನೆ ಇದ್ದೀನಿ. ಯಾವ ತಿಂಡಿ ಮಾಡಿ ಕೊಡ್ತಾರೆ? ಓ ನಾನು ಮಾಡಲಿಲ್ಲ ಹಾಗೆ. ಪಾಪ. 1 2 3 4. ಸ್ವಲ್ಪ ವಿಡಿಯೋ ಮಾಡ್ಲಿಕ್ಕಿತ್ತಲ್ಲ. ಮೊನ್ನೆ ವಿಡಿಯೋ ಮಾಡ್ತಿದ್ದೆಲ್ಲ ಟ್ರೆಂಡಿಂಗ್ ವಿಡಿಯೋ ಎಲ್ಲ ಮುಗಿ. ಅದು ಇನ್ಸ್ಟಾಗ್ರಾಮಿಗೆ ರೀಲ್ಸ್. ಇದಕ್ಕೆ ಇವತ್ತು ಹಾಕ್ಲಿಕ್ಕೆ ಎಂತ ಇಲ್ಲ ವಿಡಿಯೋ. ಶಾರ್ಟ್ಸಿಗೆ ನಿಮ್ಮ ಪಂಚಾಯತ್ ಅಟ್ಟೆ. ಅದಕ್ಕಲ್ಲ, ಅದು ನಾನು ಮಾಡೋದಲ್ಲ. ಕಾಮಿಡಿಗೆ ಶಾರ್ಟ್ಸಿಗೆ ಅದೇ ಅಲ್ಲ ಋತ್ವ. ಕೆಲವರು ಹೇಳೋದು, ನಾವು ಊರಿಗೆ ಹೋದಾಗ ಫಂಕ್ಷನಲ್ಲೆಲ್ಲ ಸಿಗ್ತಾರಲ್ಲ, ನನ್ನ ಹತ್ರ ಹೇಳೋದು, ನಿಮ್ಮ ಮಗಳು ಎಷ್ಟು ಒಳ್ಳೆ ಇದಲ್ಲ, ಎಲ್ಲ ನೀವು ವಿಡಿಯೋಕ್ಕೆಲ್ಲ ಎಷ್ಟು ಸಪೋರ್ಟ್ ಮಾಡ್ತಾಳೆ, ಎಷ್ಟು ಚಂದ ಬರ್ತಾಳೆ, ಕರೆದ್ರೆ ಎಲ್ಲ ಮಾಡ್ತಾಳೆ ಅಂತಲ್ಲ. ನನ್ನ ಅವಸ್ಥೆ ನನಗೆ ಗೊತ್ತು, ಎಷ್ಟು ಕೈ ಕಾಲು ಹಿಡಿಬೇಕು ಇಲ್ಲಿ ಒಳಗೆ ಅಂತೇಳಿ ಅಲ್ಲ. ನೀನು ಓಹೋ ಎಷ್ಟು ಕೈ ಕಾಲು ಹಿಡಿಬೇಕು ಅಂತ ನನಗೆ ಗೊತ್ತು. ನನಗೆ ಮತ್ತು ಆ ದೇವರಿಗೆ ಗೊತ್ತು. ಒಂದು ರೀಲ್ಸ್ ಅಥವಾ ಒಂದು ಯಾವ್ದಾರು ಒಂದು ವಿಡಿಯೋ ಮಾಡಬೇಕು ಅಂದರೆ ಅದಕ್ಕೆ ಅವಳದು ಡಿಮಾಂಡ್ ಬೇರೆ ಇರ್ತದೆ. ಅದು ತೆಗೆದು ಕೊಡಬೇಕು, ಇದು ತೆಗೆದು ಕೊಡಬೇಕು ಅಲ್ಲ. ಹಾಂ, ನಿಜ ಹೇಳು. ನೀವು ತಿಳ್ಕೊಂಡಿರುವಷ್ಟು ಒಳ್ಳೆಯವಳಲ್ಲ ಇರುತ್ತು, ಆಯ್ತಾ? ಅಲ್ಲ, ಅವಳ ಹಿಂದೆ ಒಂದು ವ್ಯಾಘ್ರ ಮುಖ ಉಂಟು. ವ್ಯಾಘ್ರ ಅಂದ್ರೆ ಎಂತ? ವ್ಯಾಘ್ರ ಅಂದ್ರೆ ಎಂತ? ಗೊತ್ತಿಲ್ಲ. ನೀನು ಯಾವ್ದೋ ಒಂದು ಫಿಲ್ಮ್ ನೋಡಿದ್ದು? ನೀನೊಂದು ಫಿಲ್ಮ್ ನೋಡಿದಾಳೆ, ಯಾವ್ದ್ರ ಬಗ್ಗೆ? 3 ಗಂಟೆ ತನಕ. ಸಾಟರ್ಡೆ ಅಲ್ಲ, 2 ಗಂಟೆ ತನಕ ನೋಡಿದ್ದೆ. ಯಾವ್ದ್ರ ಬಗ್ಗೆ ಫಿಲ್ಮ್ ಅದದು? ಆಶ್ಚರ್ಯ. ಫಿಲ್ಮಿನ ಹೆಸರು ಎಂತ? ಅವಳಿಗೆ ಸ್ಪೋರ್ಟ್ಸ್ ಇದು ರಿಲೇಟೆಡ್ ಆಗಿ ಬರುವ ಫಿಲ್ಮ್ ಎಲ್ಲ ಇಷ್ಟ ಆಗ್ತದೆ ಅಂತಾರ. ಮೋಟಿವೇಶನಲ್ ಫಿಲ್ಮ್ ಹಾಗೆ. ಅದು ರಾತ್ರಿ ಇತ್ತು. ಶಾಯಿಂದ್ ಅಲ್ಲ, ಲಕ್ಷ್ಯ. ಸೂಪರ್ ಉಂಟಲ್ಲ ಫಿಲ್ಮ್. ಮತ್ತೆ ಇನ್ನೊಂದು ಸ್ಪೋರ್ಟ್ಸ್ ಕ್ಲಾಪ್ಸ್, ಅದು ಸಹ ನೀವು ಬೇಕಾದ್ರೆ ನೋಡಿ, ಗೂಗಲಲ್ಲಿ ಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಫಿಲ್ಮ್ ಒಳ್ಳೇದುಂಟು ಅದು, 2 ಫಿಲ್ಮ್ ಕೂಡ ಅಲ್ಲ. ಮಕ್ಕಳಿಗೆ ಇಷ್ಟ ಆಗ್ಬೋದಲ್ಲ. ಮಕ್ಕಳಿಗೆ ಅಂದರೆ ಅದು ಮಕ್ಕಳ ಫಿಲ್ಮ್ ಅಲ್ಲ ಆ್ಯಕ್ಚುಲಿ. ಹೌದು, ಕ್ಲಾಪ್ಸ್ ಒಂದು ಹುಡುಗಿ ಇದ್ದಲ್ಲ ಸ್ಟೋರಿ. ಹುಡುಗಿ ಅಲ್ಲ, ಸಣ್ಣ ಹುಡುಗಿ ಸ್ಪೋರ್ಟ್ಸಲ್ಲಿ ಅಲ್ವಾ? ದೊಡ್ಡದಾಗುವ ಸಹ ಇದುಂಟು. ಆ ಥರ ನೋಡ್ಬೇಕಾದ ಫಿಲ್ಮ್ ಅದೆರಡು. ಪಂಚಾಯಿತಿ ಕಟ್ಟೆ. ನಾನಿವತ್ತು ಪಂಚಾಯಿತಿ ಕಟ್ಟೆಯಲ್ಲಿ ಮಾತಾಡ್ತಿರೋ ವಿಷಯ ಏನು ಅಂದರೆ, ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ತುಂಬ ಬೇಜಾರಾಗ್ತಾ ಇದೆ.
ಸದ್ಯದ ಪರಿಸ್ಥಿತಿ ಹೇಗೆ ಉಂಟು ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ನೀವು ಕೂಡ ನ್ಯೂಸ್ ಕೇಳ್ತಾ ಇರ್ಬೋದು. ಅಂಕೋಲದ ಶಿರೂರಿನ ಗುಡ್ಡ ಕುಸಿತ ಅಥವಾ ವಯನಾಡಿನ ಒಂದು ಘಟನೆ, ಅದೆಲ್ಲ ನಿಮಗೆ ಕೂಡ ಗೊತ್ತಾಗಿರ್ಬೋದು. ಎಷ್ಟು ಜನರ ಪ್ರಾಣ ಹೋಯಿತು ಅದರಿಂದ ಅಂತ. ನೆರೆ ಆಗಿರ್ಬೋದು, ಗುಡ್ಡ ಕುಸಿತ ಆಗಿರ್ಬೋದು, ಹೀಗೆ ಮಳೆಯಿಂದ ತುಂಬ ಸಮಸ್ಯೆ ಆಗ್ತಿರೋದನ್ನು ನೀವು ಕೇಳ್ತಾ ಇರ್ಬೋದು. ಈ ಮಳೆಯಿಂದಾಗಿ ಎಷ್ಟೋ ಜನರ ಪ್ರಾಣ ಈಗ ಹೋಗಿದೆ. ಇಷ್ಟೆಲ್ಲ ಈ ಪ್ರಕೃತಿ ವಿಕೋಪಕ್ಕೆ ಕಾರಣ ಆದರೂ ಏನು? ನಿಮ್ಗೆಲ್ರಿಗೂ ಗೊತ್ತಿದೆ, ಇದಕ್ಕೆ ಕಾರಣ ನಾವು ಪ್ರಕೃತಿಗೆ ಕೊಡುವಂತಹ ನೋವು. ನಾವು ಪ್ರಕೃತಿಯನ್ನು ಹೇಗೆ ನೋಡ್ಕೊಳ್ತೇವೋ ಹಾಗೆ ಪ್ರಕೃತಿ ಕೂಡ ನಮ್ಮನ್ನು ನೋಡ್ಕೊಳ್ತಾ ಇದೆ. ಇದು ಮೊದಲಿಂದಲೂ ನಡ್ಕೊಂಡು ಬಂದಿರೋದು. ಮೊದಲು ಪ್ರಕೃತಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಪ್ರಕೃತಿಯನ್ನು ತುಂಬ ಗೌರವಿಸ್ತಿದ್ರು, ಯಾವುದನ್ನು ಹಾನಿ ಮಾಡ್ತಾ ಇರಲಿಲ್ಲ. ಹಾಗಾಗಿ ಪ್ರಕೃತಿ ಕೂಡ ಜನರಿಗೂ ಯಾವುದೇ ನೋವನ್ನು ಕೊಡ್ತಾ ಇರಲಿಲ್ಲ. ಆದರೆ ಈಗ ಮೊದಲೇ ಈ ಥರ ಮಳೆ ಬಂದಿಲ್ವಾ? ಖಂಡಿತ ಬಂದಿದೆ. ಆದರೆ ಆವಾಗ ಈ ಥರ ಗುಡ್ಡ ಕುಸಿತ ಅಥವಾ ಈ ಥರ ನೆರೆ ಬರೋದು ಅಥವಾ ಜನರು ಇಷ್ಟು ಪ್ರಾಣವನ್ನು ಕಳ್ಕೊಳ್ಳೋದು ಆ ಥರ ಎಲ್ಲ ನಡೀತಾ ಇರಲಿಲ್ಲ. ಪರಿಸರ ಕೂಡ ಅಷ್ಟು ಚೆನ್ನಾಗಿದ್ದಾಗ. ಆದರೆ ಈಗ ಎಲ್ಲಿ ನೋಡಿದ್ರು ಖಾಲಿ ಬೋಳಾದ ಗುಡ್ಡೆ ಸಿಗ್ತದೆ ನೋಡ್ಲಿಕ್ಕೆ. ಅಲ್ಲಿ ಒಂದು ಮರ ಕೂಡ ಇರುವುದಿಲ್ಲ. ಮತ್ತೆ ಹೇಗೆ ಆ ಮಣ್ಣನ್ನು ಹಿಡ್ಕೊಳ್ತದೆ? ಮಳೆ ಬಂದ ಕೂಡಲೇ ಆ ಗುಡ್ಡ ಕುಸಿತದೆ. ಮರ ಇದ್ರೆ ತಾನೇ ಆ ಮರದ ಬೇರು ಮಣ್ಣನ್ನು ಹಿಡ್ಕೊಳ್ಳೋದು. ಎಲ್ಲ ಮರ ಕಡಿತಾ ಇದ್ದಾರೆ. ತನ್ನಿಂತಾನೆ ಮಳೆ ಬರುವಾಗ ನೀರಿನ ರಭಸಕ್ಕೆ ಗುಡ್ಡ ಕುಸಿತದೆ. ಹಾಗಾಗಿ ನಾನು ಒಂದು ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ನಾವೆಲ್ಲರೂ ಸೇರಿ ಒಂದೊಂದು ಗಿಡ ನೆಡ್ತಾ ಬರೋಣ. ನಮಗೋಸ್ಕರ ಅಲ್ಲ ಅಂದ್ರು, ನಮ್ಮ ಮುಂದಿನ ಜನರೇಷನ್ಗೋಸ್ಕರ ಆದರೂ ಈಗಲಿಂದಾನೇ ಒಂದೊಂದು ಗಿಡ ನೆಡೋದನ್ನು ಶುರು ಮಾಡೋಣ. ನಾವು ಹೀಗೆ ಮಾಡೋದ್ರಿಂದ ನಮ್ಮ ಮುಂದಿನ ಜನರೇಷನ್ ಇಂಥ ಪರಿಸ್ಥಿತಿಯನ್ನು ಎದುರಿಸಬೇಕಾದಂಥ ಸ್ಥಿತಿ ಬರುವುದಿಲ್ಲ. ಹಾಗಾಗಿ ಪ್ಲೀಸ್ ಒಂದು ಗಿಡ ಆದರೂ ನೆಡುವ. ಆ ಮೂಲಕ ಪರಿಸರವನ್ನು ರಕ್ಷಿಸೋಣ. ಪರಿಸರವನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳುವ, ಆಗ ಪರಿಸರ ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತದೆ. ಥ್ಯಾಂಕ್ ಯು.